ನಮಸ್ತೆ ವೀಕ್ಷಕರೇ, ನೋಡಿ, ರಾಹು ದೋಷಕ್ಕೆ ಕೆಲವೊಂದು ಪರಿಹಾರ ಮಾಡಿ ಸಾಕಾಗಿರುತ್ತೆ. ಅದರಿಂದ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ವೀಕ್ಷಕರೇ. ಯಾಕಂದ್ರೆ ಆ ರಾಹು ದೋಷದಿಂದ ನೀವು ಮಾಡುವಂತ ಬಿಸ್ನೆಸ್ ಅಲ್ಲಾಗ್ಲಿ, ಇಲ್ಲ ನಿಮ್ಮ ಮನೆಯಲ್ಲೇ ಆಗ್ಲಿ, ನಿಮ್ಮ ಹಣಕಾಸಿನ ವಿಚಾರದಲ್ಲಾಗ್ಲಿ ತುಂಬಾ ತೊಂದರೆ, ಕಿರಿಕಿರಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ. ಹಾಗಿದ್ರೆ ನೋಡಿ, ರಾಹು ದೋಷಕ್ಕೆ ಸುಲಭವಾದ ಒಂದು ಪರಿಹಾರವನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ಸುಲಭ ಪರಿಹಾರ ನೀವು ಮಾಡಿ ನೋಡಿ ಸಾಕು ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ರಾಹು ದೋಷ ಸಮಸ್ಯೆಗೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ಮುಂದೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ರಾಹು ದೋಷದಿಂದ ನಿಮಗೆ ತೊಂದರೆಗಳು ಅನುಭವಿಸುವುದಿಲ್ಲ. ಏನ್ ಮಾಡಬೇಕಪ್ಪ ಅಂತಂದ್ರೆ ನೋಡಿ, ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ಏನ್ರಿ ರಾಹು ಕಾಲದ ಗಳಿಗೆಯಲ್ಲಿ ನೋಡಿ ಗಳಿಗೆಗಳಿರ್ತವೆ. ರಾಹು ಕಾಲ, ಗುಳಿಗೆಗಾಲ, ಯಮಗಂಡ ಕಾಲ ಅಂತ ಹೇಳ್ತೀವಿ. 3 ಗಳಿಗೆಯಲ್ಲಿ ರಾಹು ಕಾಲದ ಗಳಿಗೆಯಲ್ಲಿ ಹೋಗಿ ನಿಮ್ಮ ಹೆಸರನ್ನ ಹೇಳಿ ಅರ್ಚನೆ ಮಾಡಿಸಿ ಬನ್ನಿ ಸಾಕು ವೀಕ್ಷರೇ. ಏನ್ ನಿಮಗೆ ರಾಹು ದೋಷ ಸಮಸ್ಯೆ ಅನುಭವಿಸ್ತಾ ಇದ್ರ, ರಾಹು ದೋಷಕ್ಕೆ ಏನು ತೊಂದರೆಗಳು ಅನುಭವಿಸ್ತಾ ಇದ್ರ, ನಿಮ್ಮ ಆರೋಗ್ಯದಲ್ಲಿ ಆಗಬಹುದು, ಹಣಕಾಸದಲ್ಲಿ ಆಗಬಹುದು, ಮನೆ ವಿಚಾರ ಆಗಬಹುದು, ಇಲ್ಲ ನಿಮ್ಮ ಬಿಸ್ನೆಸ್ ವಿಚಾರಲಾಗ್ಲಿ, ಪ್ರತಿಯೊಂದಕ್ಕೂ ನಿಮಗೆ ಪರಿಹಾರ ಸಿಗುತ್ತೆ. ಏನ್ರಿ, ಶಿವನ ದೇವಸ್ಥಾನಕ್ಕೆ ಅಂತ ಹೇಳಿಲ್ಲ, ರಾಹು ಕಾಲದಲ್ಲಿ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರನ್ನ ಹೇಳಿ ಅರ್ಚನೆ ಮಾಡಿಸಿ ಬನ್ನಿ ಸಾಕು ವೀಕ್ಷರೇ. ನಿಮ್ಮ ರಾಹು ದೋಷಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.